ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಿಲ್ಲ. ಹಾಗೆ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ, ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಿಷ್ಟು ಮಾತ್ರ ಸತ್ಯ. ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ, ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ, ಯಾಕಂದ್ರೆ ಅವ್ರು ಜನತಾದಳದಿಂದ ಬಂದವರು, BJP ಜನತಾದಳದ ಕಡೆ ಬಂದವರು. ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ, ನಿಮ್ಮವ್ರು ಮೀಡಿಯಾದವ್ರು ಕೇಳಿದ್ದಾರೆ, ಅದನ್ನೇ ಫಸ್ಟ್ ಹೇಳಿದ್ದೀನಿ. ನನಗೆ ಅದರ ಆಸೆ ಇಲ್ಲ, ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಇದಕ್ಕೆ ನಾನು ಭಾಳ ಸಂತೃಪ್ತಿದ್ದೀನಿ, ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ. ಸೀನಿಯಾರಿಟಿ ಪ್ರಶ್ನೆ, ಸೀನಿಯರ್ ನಾನು ಇರ್ಬೋದು, ಜೂನಿಯರು ಇರ್ಬೋದು, ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿದು. ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗಬೇಕಂತ ಕಾಯ್ತಾ ಇದ್ದಾರೆ, ಅವ್ರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ, ನಾನು ಬೇರೆ ಏನೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗಲಿಕ್ಕೆ ಸೀನಿಯಾರಿಟಿನ ಮಾನದಂಡ ಅಲ್ಲ ಅಂತ MP ಪಾಟೀಲ್ ನೋಡಿ, ಸೀನಿಯಾರಿಟಿ ಮಾನದಂಡ ಅಲ್ಲ, ಅದು ನನಗೂ ಗೊತ್ತಿದೆ. ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ, ಭಾಳ ಜನ ಭಾಳ ಥರ ದುಡ್ದಾರೆ. KPCC ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ, ಪಾಪ ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇತ್ತು, ಬೇರೆಯವರು ಅಂಥವರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ. ಮತ್ತು ಅವರೆಲ್ಲ ಆಗಬೇಕಲ್ಲ, ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗಬೇಕನ್ನೋ ಆಸೆ ಇಟ್ಕೋಬೇಕಲ್ಲ. JDS ಇಂದ ಬಂದವರು, ಅದು ಬಹುತೇಕ MP ಪಾಟೀಲ್ರು ಮರ್ತಾರೆ, ಅದು ಅವ್ರಿಗೆ ಕೇಳಿ. ನಾನು ನೆನಪಿಸೋದಿಲ್ಲ, ನೀವೇ ನೆನಪಿಸಿದ್ದೀರ ಅದನ್ನು, ನಾನಂತರೂ ನೆನಪಿಸಿಲ್ಲ. JDSನಿಂದರೇ ಬಂದಿರ್ಬೋದು, BJPಯಿಂದರೇ ಬಂದಿರ್ಬೋದು, ಕಾಂಗ್ರೆಸ್ನಿಂದ ಬರ್ದಿರ್ಬೋದು. ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ. ನನಗೆ ಯಾರು BJP ಕರೆದ್ರು, ಯಾರು ಕಾಂಗ್ರೆಸ್ಸಿಗೆ ಕರೆದ್ರು, ಅದೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ. ನೀವು ಹೇಳ್ಬೋದಲ್ಲ ಸರ್, ನೀವು ಅದನ್ನು ನಾನು ಹೇಳಿ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ, ಜನರಿಗೂ ಗೊತ್ತಿದೆ. ಸರ್, ಅವಾಗ ವಿಜಯಗೌಡರು ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಕ್ಷೇತ್ರ ತ್ಯಾಗ ಮಾಡಿದ್ದಕ್ಕೆ ನಾವು ಇಲ್ಲ, ಅದನ್ನು ನಾನು ಅಂಥದ್ದು ಹೇಳೋದಿಲ್ಲ. ಕ್ಷೇತ್ರ ನನಗೆ ಎಲ್ಲಿ ಬೇಕಾದರೂ ಜಿಲ್ಲೆಯಲ್ಲಿ ಪಾಪ ಕರೆದ್ರೆ ಹೋಗಿ ನಿಂತ್ರೆ ಮರ್ಯಾದೆ ಕೊಟ್ಟಿದ್ದಾರೆ. ನಾನು ಕ್ಷೇತ್ರದ ಜನರಿಗೆ ನಾನು ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದೀನಿ, ಇಷ್ಟು ಮಾತ್ರ ಹೇಳ್ತೀನಿ. ಸರ್, ಈಗ ಸೀನಿಯಾರಿಟಿ ಇದು ಈಗ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ ಮುಖ್ಯಮಂತ್ರಿ ಆಸೆ ಇದ್ದಾರೆ, ಡಜನ್ ಗಂಟೆ ಇದ್ದಾರೆ. ಇಲ್ಲಿ ನೋಡ್ರಿ, ಯಾವ ಪಕ್ಷದಲ್ಲಿ ಇಲ್ಲ. ಒಂದೇ ಪೀರಿಯಡ್ನಲ್ಲಿ BJPನಲ್ಲಿ 3 ಜನ ಆದರು, ಮತ್ತು ನೀವು ಯಾಕೆ ಮರೀತೀರಿ ಅದನ್ನು? ಅವ್ರವ್ರ ಅರ್ಹತೆ, ಅವ್ರವ್ರ ಅವಕಾಶ, ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು. ನಮ್ಮ ಪಕ್ಷದೊಳಗೂ ಹಂಗೆ ಭಾಳಷ್ಟು ಜನ ಇದ್ದಾರೆ ಸೀನಿಯರ್ಸ್ ಆಗಬೇಕಂತೇಳಿ. ಪಾಪ ಅವ್ರಿಗೆ ಮನಸ್ಸಿದೆ, ಅವಕಾಶ ಸಿಕ್ಕರೆ ಅಂಥವ್ರು ಆಗಲಿ ಅಂಥೇಳಿ ನಾವು ಖುಷಿ ಪಡಬೇಕೇ ವಿನ ಅದರ ಮೇಲೆ ದುಃಖ ಪಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸರ್, ಈಗ ರಾಜಕಾರಣದಲ್ಲಿ ಸಹಜವಾಗಿ ಅಧಿಕಾರ ಇರಲಿ ಅಂತಾರೆ, ಆದ್ರೂ ಯಾರಾದರೂ ಆಗಲಿ ನನಗೇನು ಅವಶ್ಯಕತೆ ಇಲ್ಲ. ನನಗಿಲ್ಲಲ್ರಿ, ನನಗೊಂದು ಮಂತ್ರಿ ಆಗಬೇಕಿತ್ತು, ನನಗೆ ಯಾವುದೇ ಕಾಲಕ್ಕೂ ಮಂತ್ರಿ ಮಾಡಿಕೊಡ್ಬಾರ್ದಂತ ಒಬ್ಬರು ಪಣ ತೊಟ್ಟಿದ್ರು, ಅದು ಆಗಿದ್ದೀನಿ, ಮುಗಿದೋಗಿದೆ, ಅದಕ್ಕೆ ನಂಗೆ ತೃಪ್ತಿ ಇದೆ.